ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನನ್ನ ಎರಡನೇ ಮಗನ ಹುಟ್ಟಿದಬ್ಬ, ಹಾಗಾಗಿ ಮನೇಲಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀವಿ. ಸೆಲೆಬ್ರೇಷನ್ ಏನಿಲ್ಲ, ನಮ್ಮ ತಾಯಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ಮಾಲ್ದಾಗ ಕೇಕ್ ಕಟ್ ಮಾಡ್ತೀವಿ ಅಷ್ಟೇ, ಬೇರೆ ಏನೂ ಇಲ್ಲ. ಹಾಗೂ ಯಾರೆಲ್ಲ ನನ್ನ ಮಗನಿಗೆ ವಿಶೇಷ ತಿಳಿಸ್ತೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ನಿಮ್ಮ ಆರೈಕೆ ಆಶೀರ್ವಾದ ಸದಾ ನನ್ನ ಮಗನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಪಾಪು ಜೊತೆ ಆಟ ಆಡ್ತಾ ಇದ್ನಲ್ಲ, ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಚೂರು ಹಿಂಗೆ ಲೇಜಿ ಆಗೋಗಿದೀವಿ. ಆರ್ಡ್ರು ಒಂಚೂರು ಯಾವ್ದು ಮಾಡಿಲ್ಲ ಸರ್, ಎಲ್ಲ ಮರ್ತು ಸುಮ್ಮನೆ ಆಗ್ಬಿಟ್ಟಿದೀವಿ. ಇದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ನಂಬಿರೋಂಥ ತುಂಬ ಶಕ್ತಿಶಾಲಿ ದೇವರುಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಶುಕ್ರವಾರ ಆಗಿದ್ದರಿಂದ ಮಹಾಲಕ್ಷ್ಮಿ ದೇವಸ್ಥಾನ ಇದೆಯಲ್ಲ, ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ನನಗೆ ಇವತ್ತಿಗೆ ಈ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿದ್ದೀನಿ ಅಂದರೆ ಈ ದೇವರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದೇವ್ರು ಒಳ್ಳೇದು ಮಾಡಿದ್ದಾನೆ, ಎಲ್ಲರೂ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇದಾದಮೇಲೆ ಕೇಕ್ ತೊಗೊಳ್ಳೋಣ ಅಂತ ಜಸ್ಟ್ ಬೇಕಿಗೆ ಹೋದ್ವಿ. ಅಲ್ಲಿ ಕೇಕ್ನ ತೊಗೊಂಡ್ವಿ. ಹಾಗೆ ಡೆಕೋರೇಷನ್ ಮಾಡಿರೋದು ಕಾಣಿಸ್ತು. ಹೇಗಿದ್ರು ಮನೆಗೆ ಹೋದ್ರು ಕೇಕ್ ಕಟ್ ಮಾಡಿಸೋದೆ ಅಲ್ವಾ, ಅದ್ರ ಬದಲು ಇಲ್ಲೇ ಕಟ್ ಮಾಡ್ಕೊಂಡು ಹೋಗೋಣ, ಬೇರೆ ಯಾರೂ ಇಲ್ವಲ್ಲ ಅಂದ್ಬಿಟ್ಟು ಇಲ್ಲೇ ಕೇಕ್ನ ಕಟ್ ಮಾಡ್ಕೊಂಡ್ವಿ. ಅದ್ರದ್ದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾವು ಇಲ್ಲೇ ಕೇಕ್ ಕಟ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಹಾಗೂ ತುಂಬ ಪೀಸ್ಫುಲ್ ಆಗಿತ್ತು, ಏನೂ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಜಸ್ಟ್ 100 ರೂಪೀಸ್ ಜಾಸ್ತಿ ತೊಗೋತಾರೆ ಅಷ್ಟೇ ಸೆಲೆಬ್ರೇಷನ್ಗೆ. ಸ್ವಲ್ಪ ಏನಾದರೂ ಒಂದು ಬಟ್ಟೆ ಕೊಡ್ತೀರಾ ಮೇಡಮ್? ಅದೇ ಸ್ವಲ್ಪ ಕೇಕ್ ಎಲ್ಲ ನೀವು ನೋಡಿ ಆಮೇಲೆ ಆಗೋದ್ಮೇಲೆ ಚೆನ್ನಾಗಿ ಫ್ರೆಂಡ್ ಕ್ಯಾಮ್ರಾ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ ಸೆಲೆಬ್ರೇಷನ್ನು. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.